ನಮಸ್ತೆ. ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ. ಈ ಘಟನೆ ಕೇಳಿದಾಗ ನಿಮಗೆ ಇಂಥ ತಾಯಿ ಇರ್ತಾರ ಅಂತ ಅನ್ಸುತ್ತೆ. ಯಾವ ಮಗುಗೂ ಇಂಥ ತಾಯಿ ಮಾತ್ರ ಸಿಗೋದು ಬೇಡಪ್ಪ. ಈ ಒಂದು ಮಗು ಒಂದಾದ್ರೆ ಸಾಕು, ಒಂದು ಮುದ್ದಾದ ಒಂದು ಮಗುವಿಗೋಸ್ಕರ ಎಷ್ಟು ದಂಪತಿಗಳು ಹರಕೆಗಳನ್ನ ಹೊತ್ತು ಕಣ್ಣೀರಾಗ್ತಾ ಇದ್ದಾರೆ. IVF ಇಂದ ಹಿಡಿದು ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಪಡಿತಿದ್ದಾರೆ. ಆದ್ರೂ ಅವ್ರಿಗೆ ಮಕ್ಳಾಗ್ತಿಲ್ಲ ಅಂತ ತುಂಬಾ ಕೊರಗಿರುತ್ತೆ. ಆದ್ರೆ ಇವಳಿಗೆ ದೇವರು ಒಂದು ಒಳ್ಳೆ ಎಲ್ಲ ಆರೋಗ್ಯಪೂರ್ಣವಾದ ಒಂದು ಮಗುವನ್ನು ಕೊಟ್ಟರು ಕೂಡ ಅವಳು ಇವತ್ತು ಆ ಮಗುವಿನ ಉಸಿರು ತೆಗ್ದಿದ್ದಾಳೆ. ಅವಳು ಏಕೆ ಆ ಕೃತ್ಯ ಮಾಡಿದ್ಲು ಅನ್ನೋದು ಇನ್ನೂ ವಿಚಿತ್ರ ಕಣ್ರಿ. ಅವಳು ಆ ಕೃತ್ಯ ಮಾಡಿದ್ದು ತನ್ನ ಗಂಡನ ಪ್ರೀತಿಗೋಸ್ಕರಂತೆ. ಈ ಸಾಮಾನ್ಯವಾಗಿ ಅಕ್ರಮ ಸಂಬಂಧ ಎಲ್ಲ ಇದ್ದಾಗ ನಮ್ಮ ಒಂದು ಅಕ್ರಮ ಸಂಬಂಧಕ್ಕೆ ಮಗು ಅಡ್ಡ ಆಗುತ್ತೆ, ಮಕ್ಳು ಅಡ್ಡ ಆಗತ್ತೆ ಅಂತ ಜೀವ ತೆಗ್ದ ಎಷ್ಟೋ ಒಂದು ಘಟನೆಗಳ ಬಗ್ಗೆ ಕೇಳಿದೀವಿ. ಇಲ್ಲಿ ಹಾಗೆ ಅಲ್ಲ. ಈ ಮಗುವಿನ ತಂದೆಯ ಪ್ರೀತಿಗೋಸ್ಕರ ಇವಳು ಆ ಮಗುವಿನ ಜೀವ ತೆಗ್ದಿದ್ದಾಳೆ. ಇಂಥ ವಿಚಿತ್ರ ಕಥೆ ಅಲ್ಲ. ಇದು ನಡೆದಿರೋದು ತಿರುಪುರದಲ್ಲಿ. ಇವಳ ಹೆಸರು ಬೆನೆಟ್, ಇವಳ ಗಂಡನ ಹೆಸರು ಕಾರ್ತಿಕ್. ಇವರಿಬ್ರು ಪ್ರೀತಿಸಿ ಮದುವೆಯಾದವರು. ಒಂದು ತಿರುಪೂರಿನ ಒಂದು ಬಟ್ಟೆ ಫ್ಯಾಕ್ಟ್ರಿಯಲ್ಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಇವರಿಬ್ರಿಗೆ ಪರಿಚಯ ಆಗಿ ಇವರ ಪರಿಚಯ ಪ್ರೇಮಕ್ಕೆ ತಿರುಗುತ್ತೆ. ಒಂದೆರಡು 3 ವರ್ಷ ಇಬ್ರು ಪ್ರೀತಿಸ್ತಾರೆ. ಇವಳಿಗೆ ಅವನಂದ್ರೆ ಹುಚ್ಚು ಪ್ರೀತಿ. ಏನು ಪಾಸಿಟಿವ್ನೆಸ್ ಅಂದ್ರೆ ಅವನು ಒಂದು ಹುಡುಗಿರ ಜೊತೆ ಕೂಡ ಮಾತಾಡ್ಬಾರ್ದಾಗಿತ್ತು, ಅಷ್ಟು ಪಾಸಿಟಿವ್ ಅವಳಿಗೆ ಅವನ ಮೇಲೆ. ಈ ಪ್ರೀತಿ ಎಲ್ಲ ಲವ್ ಇನ್ನೆಲ್ಲ ಅದೆಲ್ಲ ಸಹಜ. ಅವನು ಕೂಡ ಹಾಗೇನೆ ಯೋಚನೆ ಮಾಡಿದ್ದ. ಅದು ಒಂಥರ ಪಾಸಿಟಿವ್ನೆಸ್ ಎಲ್ಲ ಇರುತ್ತಲ್ಲ, ಅದು ಸಹಜ ಅಂತ. ಆದ್ರೆ ಇವಳು ಹಾಗೆ ಅಲ್ಲ, ಇವಳು ಒಂಥರ ಸೈಕನೇ ಹೇಳ್ಬೋದು. ಇವರಿಬ್ರಿಗೆ ಮದ್ವೆ ಆಗತ್ತೆ. ಇವರ ಮದ್ವೆಗೆ ಮೊದ್ಲು ಕಾರ್ತಿಕ್ ಮನೆಯವರಿಗೆ ಅಷ್ಟು ಇಷ್ಟ ಇರಲ್ಲ. ಮತ್ತೆ ಇನ್ನು ತಮಿಳ್ನಾಡಿನಲ್ಲಿ ಏನು ಗೊತ್ತಾ, ಈ ಮಕ್ಕಳು ಡೆಲಿವರಿ ಆದಾಗ ಅದು ಗಂಡು ಮಗು ಆದ್ರೂ ಅದಕ್ಕೊಂದು ವೆಲ್ಕಮ್ ನೀಡುವ ರೀತಿನೇ ಬೇರೆ ಅಂತ ಕೆಲವು ಫ್ಯಾಮಿಲಿಗಳು ಈಗಲೂ ಇದೆ ಅಂತಾರೆ. ಅದು ಹೆಣ್ಮಗಾದ್ರೆ ಸ್ವಲ್ಪ ಅಸಡ್ಡೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವಳಿಗೆ ಕೂಡ ತನ್ನ ಮೊದಲ ಮಗು ಗಂಡು ಮಗು ಆಗ್ಬೇಕು ಅಂತಿತ್ತು. ಆಗ ನಮ್ಮ ಅತ್ತೆ ಮನೆಯಲ್ಲಿ ನನ್ನ ನೋಡ್ಕೊಳ್ಳುವ ರೀತಿ ಚೇಂಜ್ ಆಗ್ಬೋದು ಅಂತ. ಇವಳು ಪ್ರೆಗ್ನೆಂಟ್ ಆಗ್ತಾಳೆ. ಕಾರ್ತಿಕ್ಕಿಗೆ ತುಂಬಾ ಖುಷಿ ಆಗತ್ತೆ. ಮಗು ಜನಿಸಿದಾಗ ಅದು ಹೆಣ್ಮಗು. ಕಾರ್ತಿಕ್ಕಿಗೆ ಅದು ಹೆಣ್ಮಗು ಗಂಡು ಮಗು ಭೇದ ಇರಲ್ಲ. ಯಾವ್ದಾದ್ರು ಸರಿ, ದೇವ್ರು ನಮಗೊಂದು ಆರೋಗ್ಯವಂತ ಮಗುನ ಕೊಟ್ಟಿದೆ, ಚೆನ್ನಾಗಿ ಸಾಕು ಅಂತಲ್ಲಿ ಇರ್ತಾನೆ. ಆ ಮಗು ಬಂದ ಮೇಲೆ ಈ ಸಾಮಾನ್ಯವಾಗಿ ತಂದೆಯರಿಗೆ ಏನುತ್ತೆ, ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ. ಈ ಪಾಪು ಬಂದ ಮೇಲೆ ಅವನು ಮಗಳನ್ನ ನೋಡಕ್ಕೆ ಆಗಾಗ ಬರ್ತಾನೆ. ಬಂದ ಅಷ್ಟೋ ಟೈಮ್ ಅಲ್ಲೇ ಅವನೇನ್ ಮಾಡ್ತಾನೆ, ಹೆಚ್ಚು ಹೊತ್ತು ಮಗುವನ್ನ ನೋಡೋದ್ರಲ್ಲಿ, ಅದನ್ನ ಆಟ ಆಡಿಸಲಿ, ಅದನ್ನ ಮುದ್ದು ಮಾಡೋದ್ರಲ್ಲಿ ಸಮಯ ಕಳೀತಾನೆ. ಅದು ಇವಳಿಗೆ ಸಹಿಸಕ್ ಸಾಧ್ಯ ಆಗಲ್ಲ. ಇಷ್ಟು ದಿನ ನನ್ನ ಮುದ್ದು ಮಾಡ್ತಿದ್ದವ ಈಗ ಮಗು ಬಂದ ಮೇಲೆ ಮಗುನ ಮಾತ್ರ ಮುದ್ದು ಮಾಡ್ತಿದ್ದಾನೆ ಅಂತ. ಇವಳಿಗೆ ಅದು ಒಂದಿಷ್ಟು ಸಹಿಸಕ್ಕಾಗಲ್ಲ. ನನ್ನ ಮಗು, ನಮ್ಮ ಇಬ್ಬರ ಮಗು, ಅದೊಂದು ಪುಟಾಣಿ ಕಂದ ಎಂತ ಯೋಚಿಸುವ ಒಂದು ಮನಸ್ಥಿತಿಯೇ ಇರ್ಲಿಲ್ಲ. ಈ ಮಗು ಬೆಳೀತಾ ಹೋದ್ರೆ ಇವನ ಪ್ರೀತಿ ಎಲ್ಲ ಮಗು ಕಡೆ ಹೋಗುತ್ತಿತ್ತು ಚಿಂತೆ ಇವಳಿಗೆ. ಹಾಗಾಗಿ ಅವಳೊಂದು ಕೃತ್ಯಕ್ಕೆ ಕೈ ಹಾಕ್ತಾಳೆ. ಯಾವ ತಾಯಿನೂ ಈ ರೀತಿ ಯೋಚನೆ ಮಾಡಲ್ಲ. ಒಂದು ಪುಟಾಣಿ, ಒಂದು ಅಷ್ಟು ಮುದ್ದಾದ ಮಗುವನ್ನ ಜೀವ ತೆಗೆಯಕ್ಕೆ ಅವಳಿಗೆ ಹೇಗೆ ಮನಸ್ಸಾಯ್ತು ಗೊತ್ತಿಲ್ಲ. ಒಂದು ಕೋಳಿ ಆದ್ರೂ ಕೂಡ ಅದರ ಮಗುನ ತುಂಬಾ ಜೋಪಾನ ಮಾಡುತ್ತೆ. ಯಾವುದೇ ಪ್ರಾಣಿ ಪಕ್ಷಿಗಳನ್ನ ನೋಡಿ ತನ್ನ ಮರಿಗಳನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೆ. ಆದ್ರೆ ಇವಳು, ಈ ಮನುಷ್ಯ ಎನ್ನುವ ಒಂದು ಮೃಗ ಸ್ವಭಾವದವಳು ಏನ್ ಮಾಡ್ತಾಳೆ, ತನ್ನ ಮಗುವಿನ ಉಸಿರು ತೆಗಿತಾಳೆ. ನಂತರ ಮತ್ತೊಂದು ನಾಟಕ ಆಡ್ತಾಳೆ. ಆ ಮಗುವಿನ ಬೆಡ್ ಮೇಲೆ ಮಲಗಿಸಿ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಮನೆಯವರೆಲ್ಲ ಬಂದಾಗ ಮಗುಗೆ ಹಾಲು ಕೊಡುವಾಗ ನೆತ್ತಿಗತ್ತಿ ಉಸಿರು ಕಟ್ಟಿ ಮಗು ಸಾವನ್ನಪ್ಪಿತ್ತು ಹೇಳ್ತಾಳೆ. ಇವನು ಕೂಡ ಅಲ್ಲಿಗೆ ಬರ್ತಾನೆ. ಇವನ ಹತ್ರ ಕೂಡ ಅದೇ ಕಥೆ ಹೇಳಿ ಜೋರಾಗಿ ಅಳ್ತಾಳೆ. ಅವನು ಮಗುವಿನ ಕಡೆ ನೋಡುವಾಗ ಮಗುವಿನ ಮೂಗು ಮತ್ತೆ ಬಾಯಿಯಲ್ಲಿ ಒಂಥರ ಬಿಳಿ ಬಿಳಿ ಪುಡಿ ಇತ್ತು. ಅವನಿಗೇನೋ ಒಂಥರ ಡೌಟ್, ಇದೇನ್ ಪುಡಿ ಅಂತ. ಅಲ್ಲದೆ ಇವಳು ವರ್ತನೆ ಕೂಡ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಅವಳಿಗೆ ಮಗು ತೀರೋದ ಒಂದು ನೋವು ಇದ್ದಂತೆ ಕಾಣುತ್ತಿಲ್ಲ, ಬಟ್ ಅವಳು ನಟನೆ ಮಾಡ್ತಿರುವಂತೆ ಅವಳಿಗೆ ಅನಿಸಕ್ಕೆ ಸ್ಟಾರ್ಟ್ ಆಗಿದ್ದೆ ತಡ ಅವನು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಇದು ಮಗುವಿನ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಅಂತ ಹೇಳ್ತಾನೆ. ಪೋಸ್ಟ್ ಮಾರ್ಟಮ್ ಆದಾಗ ಡಾಕ್ಟರ್ ಹೇಳ್ತಾರೆ, ಮಗು ಹಾಲು ನೆತ್ತಿಗತ್ತಿಯೇನೋ ಅಥವಾ ಹಾಲು ಗಂಟ್ಲಿಗೆ ಸಿಕ್ಕಿಯೇನೋ ಸತ್ತಿಲ್ಲ, ಮಗುವನ್ನ ಉಸಿರುಗಟ್ಟಿಸಿ ಸಾಯಿಸಿದ್ದಾರೆ ಅಂತ. ಅದು ಕೇಳಿದವ್ನಿಗೆ ಇನ್ನೂ ಶಾಕ್. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಆಕೆಯನ್ನು ಅರೆಸ್ಟ್ ಮಾಡಿದಾಗ ನೋಡಿ ಒಂದೊಂದೇ ಸತ್ಯ ಬಿಚ್ಚಿಕೊಳ್ಳುತ್ತೆ. ಅವಳ ಆ ಮಗುವಿನ ಮೂಗು ಮತ್ತು ಬಾಯಿಗೆ ಟಿಶ್ಯೂ ಪೇಪರ್ ತಿರುಗಿಸಿ ಎಲ್ಲ ಉಸಿರಾಡದಂತೆ ಅದನ್ನ ಉಸಿರು ಕಟ್ಟಿಸಿ ಸಾಯ್ತಾಳೆ. ಮಗು ವಿಲವಿಲಾತ ಒದ್ದಾಡುವಾಗ, ತನ್ನ ಮಗು 40 ದಿನ ಮಗು ಅಂದ್ರೆ ಕೈ ಕಾಲೆಲ್ಲ ಆಡ್ಸಕ್ಕಾಗಿರುತ್ತೆ, ಅದು ಒದ್ದಾಡುವಾಗ ಯಾವುದೇ ಕರುಣೆ ಇಲ್ಲದೆ ಅವಳು ಆ ಮಗುವಿನ ಜೀವ ಹೋಗೋದನ್ನ ನೋಡ್ತಾ ನಿಂತಿರ್ತಾಳೆ. ನಂತರ ಈಸಿಯಾಗಿ
ಹಾಲು ನೆತ್ತಿಗತ್ತಿ ಮಗು ತೀರಿ ಹೋಯ್ತು ಅಂತ ಕತೆ ಕಟ್ತಾಳೆ. ಈಗ ಅವಳು ಜೈಲಿನಲ್ಲಿದೆ. ತನ್ನ ಗಂಡನ ಪ್ರೀತಿ ಪಡೆಯಕೋದವಳು ಇನ್ನು ಅವನ ಪ್ರೀತಿ ಪಡೆಯಕ್ಕೆ ಅವಳಿಗೆ ಯಾವತ್ತಿಗೂ ಸಾಧ್ಯವಾಗಲ್ಲ. ತನ್ನ ಮಗಳ ಜೀವ ತೆಗ್ದವನು ಆ ಒಂದು ಹೆಂಗಸನ್ನು ಸ್ವೀಕರಿಸಲು ಅವನಂತೂ ಸಿದ್ಧ ಇರಲ್ಲ. ಹಾಗಾಗಿ ಅವಳ ಬದುಕೇ ಸರ್ವನ. ಇಷ್ಟೊಂದು ಸಂತೋಷವಾಗಿ ಬಾಳ್ಬೋದಾಗಿತ್ತು. ಮುದ್ದಾದ ಮಗು ಗಂಡನ ಜೊತೆ ತುಂಬಾ ಸುಂದರ ಜೀವನ ಕಟ್ಟಿಕೊಳ್ಬೋದಾಗಿತ್ತು. ಆದ್ರೆ ತನ್ನ ಸೈಕೋ ಬುದ್ಧಿಯಿಂದಾಗಿ ಈಗ ಉಳಿದ ಜೀವನವನ್ನು ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಕೂಡ ಅವಳ ಪಶ್ಚಾತ್ತಾಪಕ್ಕೆ ಯಾವುದೇ ಒಂದು ಏನು ಕ್ಷಮೆ ಅಂತ ಕೊಡಕ್ಕೆ ಸಾಧ್ಯ ಆಗಲ್ಲ. ಅವಳನ್ನು ಈ ಜನ್ಮದಲ್ಲಿ 100 ಜನ್ಮದಲ್ಲಿ ಗಲ್ಲಿಗೇರಿಸ್ಬೇಕು ಅಂತ ಒಂದು ಕೃತ್ಯವನ್ನು ಅವಳು ಮಾಡಿದಾಳೆ. ಈ ಒಂದು ಕೃತ್ಯ ನಂತರ ಅವಳು ಏನು ಸಾಧಿಸಿದಾದ್ರೆ ಏನು, ಯಾರ ಪ್ರೀತಿನ ಇದ್ದವರ ಪ್ರೀತಿ ಇನ್ನವಳು ಒಂದು ಹೊರ ಸಮಾಜಕ್ಕೆ ಮುಖ ತೋರ್ಸಕ್ಕಾಗಲ್ಲ. ತಾನು ಎತ್ತ ಮಗುವನ್ನು ಕೊಂದಂತ ಒಂದು ದುಷ್ಟೆ ಏನು ಸಾಧಿಸಿಕ ಹೊರಟಿದ್ಲು, ಯಾಕಾಗಿ ಹೀಗೆ ಮಾಡ್ತಾರೋ ಜನರು ಒಂದು ಅರ್ಥ ಆಗಲ್ಲಪ್ಪ. ಥ್ಯಾಂಕ್ ಯು.